ಅದಕ್ಕೆ ನನಗಿದು ಫ್ರಂಟ್ ಡಿಸೈನ್ ತುಂಬ ಇಷ್ಟ ಆಯಿತು ಇದು. ಹಾಯ್ ಫ್ರೆಂಡ್ಸ್, ಇವತ್ತು ಬೇಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕಸ್ಟಮರ್ ಬಂದು ಈಗ ಒಂದಷ್ಟು ಬ್ಲೌಸ್ನ ತೊಗೊಂಡು ಹೋಗ್ಬಿಡ್ತಾರೆ. ಅದಕ್ಕೂ ಮುಂಚೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಯಾವ್ಯಾವ ಡಿಸೈನ್ ಅಂತ ತೋರಿಸ್ತೀನಿ, ಬೇಗ ತೋರಿಸ್ತೀನಿ ಇವತ್ತು. ಯಾಕಂದರೆ ಇನ್ನೇನಿಗೆ 5 ಮಿನಿಟಲ್ಲಿ ಅವ್ರು ಬರ್ತಾಯಿದ್ದಾರೆ. ಅಷ್ಟರಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬೇಗ ಮಾಡ್ಕೋಬೋದಾಗುತ್ತೆ. ನಾನು ಇವತ್ತು ಸ್ಕೂಲ್ ಹತ್ರ ಹೋಗಿದ್ದೆ, ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡ್ತು. ಹಂಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಈಗಷ್ಟೇ ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ. ಅದಕ್ಕೆ ನಾನು ಬೇಗ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಬೋಟ್ ನೆಕ್ ಡಿಸೈನು ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಡಿಸೈನು. ನೋಡಿ, ಸ್ಲೀವ್ ಬಂದು ಈ ಥರ ಬರುತ್ತೆ. ಫುಲ್ ಹ್ಯಾಂಡ್ ಇದು ತುಂಬ ಚೆನ್ನಾಗಿದೆ. ಹಾಗೆ ಫ್ರಂಟ್ ನೋಡಿ, ಫ್ರಂಟು ಹೀಗೆಲ್ಲ ಈ ಥರ ಬರ್ತಾಯಿದೆಯಲ್ಲ, ಮಾಡಲ್ ಫ್ರಂಟು ನೋಡಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ ಬ್ಲೌಸ್ ಪ್ಯಾಡ್ ಹಾಕ್ಸ್ಕೊಂಡಿದ್ದಾರೆ ನೋಡಿ. ಬ್ಯಾಕ್ ಡಿಸೈನ್ ಬಂದು ಈ ಥರ ಬೋಟ್ ನೆಕ್ ಡಿಸೈನ್ ಬರುತ್ತೆ. ಹಾಗೆ ಇನ್ನೊಂದು 2 ಬ್ಲೌಸ್ ಇತ್ತು ನೋಡಿ. ಸೇಮ್ ಡಿಸೈನು ಇನ್ನೊಂದು ಕಲರಲ್ಲಿ ಹಾಕಿದ್ದೆ ನೋಡಿ, ಈ ಡಿಸೈನು. ಆದರೆ ಬ್ಯಾಕ್ ಡಿಸೈನ್ ಬಂದು ಚೇಂಜ್ ಮಾಡಿಸ್ಕೊಂಡಿದ್ರು. ಅದು ನೆನ್ನೆ ತೊಗೊಂಡೋಗ್ಬಿಟ್ರು ಅರ್ಜೆಂಟಾಗಿ. ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನೋಡಿ. ಈಗ ಒಂದು ಸ್ವಲ್ಪ ಲೇಟ್ ಆಗಿದ್ದರೆ ಇದು ಕೂಡ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನೋಡಿ. ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ. ಸ್ಲೀವ್ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಈ ಬ್ಲೌಸ್ಗೆ ಹಾಕಿರೋದನ್ನು ನೋಡಿ, ಇನ್ನೊಂದು ಬ್ಲೌಸ್ಗೆ ಅವರು ಆರ್ಡ್ರ್ ಕೊಟ್ಟಿದ್ದರು. ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಬ್ಯಾಕ್ ಡಿಸೈನ್ ಮಾತ್ರ ಚೇಂಜ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಬ್ಯಾಕ್ ಡಿಸೈನ್ ಚೇಂಜ್ ಮಾಡಿ ಇದನ್ನು ಹಾಕ್ಕೊಟ್ಟಿದ್ದೆ, ಸ್ಲೀವ್ ಡಿಸೈನ್. ಹಾಗೆ ಇನ್ನೊಂದು ಬ್ಲೌಸು ನೋಡಿ ಈ ಥರ ಬರುತ್ತೆ. ಇದು ಬೋಟ್ ನೆಕ್ ಡಿಸೈನು, ಹೊಸ ಡಿಸೈನ್ ಇದು ನೋಡಿ. ಈ ಥರ ಬರುತ್ತೆ. ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಸ್ಲೀವ್ಗೆ ಈ ಥರ ಬರುತ್ತೆ. ಇಲ್ಲಿ ಕಟ್ ವರ್ಕ್ ಶೇಪ್ ಇದೆ. ಇಲ್ಲಿ ನಾವು ಬೀಡ್ಸ್ ಕೂಡ ಹಾಕ್ಸ್ಕೊಬೋದು. ಸದ್ಯಕ್ಕೆ ಅವರು ಬೀಡ್ಸ್ ಏನು ಹೇಳಿಲ್ಲ, ಅವರೇ ಹಾಕ್ಕೊತಾರಂತೆ. ಹಾಗಾಗಿ ನಾನು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ನೋಡಿ, ಫ್ರಂಟ್ ಮಾತ್ರ ಸೂಪರಾಗಿದೆ ಇದ್ರದ್ದು ನೋಡಿ. ಈ ಥರ ಬರುತ್ತೆ ನೋಡಿ. ಫ್ರಂಟು ಈ ಥರ ಬರುತ್ತೆ ಡಿಸೈನ್. ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ ಬ್ಲೌಸ್ ಪ್ಯಾಡ್ ಹಾಕಿದ್ದೀನಿ. ಈ ಬ್ಲೌಸ್ ಪ್ಯಾಡ್ ಹಾಕಿದ್ರೆ ಏನು ಗೊತ್ತಾ, ಈ ಥರ ತೋರಿಸೋದಕ್ಕೆ ಆಗಲ್ಲ ನೀಟಾಗಿ. ಐರನ್ ಮಾಡೋದಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಲೈಟಾಗಿ ಐರನ್ ಮಾಡಿದ್ದೀನಿ. ನಾನು ತುಂಬ ಐರನ್ ಮಾಡಲ್ಲ, ಯಾಕಂದರೆ ಸುಟ್ಟೋಗ್ಬಿಡುತ್ತೆ ಅನ್ನೋದೊಂದು ಭಯ ಇದೆ. ಅದಕ್ಕೆ ನನಗಿದು ಫ್ರಂಟ್ ಡಿಸೈನ್ ತುಂಬ ಇಷ್ಟ ಆಯಿತು. ಇದು ಫುಲ್ ಗ್ರ್ಯಾಂಡ್ ಡಿಸೈನ್ ಆಗಿದೆ. ಇದು ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇನ್ನು ಒಂದು ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಇದು. ಹಾಗೆ ಇದು ಫ್ರಂಟು ನೋಡಿ ಈ ಥರ ಬರುತ್ತೆ. ಹಾಗೆ ಸ್ಲೀವ್ ಡಿಸೈನ್ ಬಂದು ಈ ಥರ ನೋಡಿ, ಸಿಂಪಲ್ಲಾಗಿ ಇದು ತುಂಬ ಚೆನ್ನಾಗಿದೆ. ಹಾಗೆ ಸೇಮ್ ಇದೇ ಡಿಸೈನ್ನ ನೋಡಿ ಇನ್ನೊಂದು ಆರ್ಡ್ರ್ ಬಂದಿದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರಂಟು ಬ್ಯಾಕ್ ಆಗಿದೆ. ಇನ್ನು ಸ್ಲೀವ್ ಒಂದು ಕಂಪ್ಲೀಟ್ ಮಾಡಬೇಕು. ಅದಾದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಯಾವ ಡಿಸೈನ್ ಆದರೂ ಇಷ್ಟ ಆಯಿತು ಅಂದರೆ, ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಯಿತು ಅಂದರೆ, ನಾನು ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರಲ್ಲ, ಅವರು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಯಾಕಂದರೆ ಹುಡ್ಕೋ ಅಷ್ಟಿರಲ್ಲ ನೆಕ್ಸ್ಟ್ ನಾನು ತೋರಿಸ್ಬೇಕಾದ್ರೆ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಪ್ಲೈನ್ ಮೇಲೆ ಹಾಕ್ಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ನಾನು ಪ್ಲೈನ್ ಮೇಲೇ ಹಾಕಿದ್ದೀನಿ, ಸೇಮ್ ಡಿಸೈನು, ಅದು ತೋರಿಸ್ತೀನಿ. ಹಾಗೆ ಇನ್ನೂ ಒಂದು ಡಿಸೈನ್ ನೋಡಿ. ಇದು ಬಂದು ಈ ಥರ ಬರುತ್ತೆ. ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ. ಈ ಸ್ಯಾರಿ ಬಂದು ಸೇಮ್ ಕಲರ್ ಇದೆ. ಬ್ಲೌಸ್ ಕೂಡ ಸೇಮ್ ಕಲರ್ ಇದೆ. ಆರೆಂಜು, ಸಿಲ್ವರು, ಗೋಲ್ಡ್ ಶೇಡ್ ಇದೆ. ಅದಕ್ಕೆ ನಾನು ಸಿಲ್ವರ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದು ಗೋಲ್ಡ್ ಮೇಲೆ ಬಂದಿದೆಯಲ್ವಾ, ಅದಕ್ಕೆ ಗೋಲ್ಡು ಮತ್ತು ಆರೆಂಜ್ ಕಲರ್ ಹಾಕಿದ್ದೀನಿ. ಒಂಥರ ಕನಕಾಂಬರ ಕಲರು ಬಾರ್ಡ್ರು. ಇದು ಸ್ಯಾರಿ ಬಂದು ಆರೆಂಜ್ ಕಲರ್. ಇದು ಅಷ್ಟೊಂದು ಕಲರ್ ಕಾಂಬಿನೇಷನ್ ಇಲ್ಲ. ಇದು ಕಲರ್ ಕಾಂಬಿನೇಷನ್ ಇದ್ದಿದ್ದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಈ ಥರ ಬರುತ್ತೆ. ಫ್ರಂಟ್ ಡಿಸೈನು ಈ ಥರ ಬರುತ್ತೆ. ಇದು ಪಾಟ್ ನೆಕ್ ಡಿಸೈನ್. ಇದಕ್ಕೂ ಅಷ್ಟೇ ಬ್ಲೌಸ್ ಪ್ಯಾಡ್ ಹಾಕಿದ್ದೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ನೆಕ್ಸ್ಟು ಇದೇ ವಿಡಿಯೋನಲ್ಲಿ ಇನ್ನೊಂದಷ್ಟು ಬ್ಲೌಸ್ ಡಿಸೈನ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿನಿ. ಇವತ್ತು ಅರ್ಜೆಂಟ್ ಇರೋದಕ್ಕೆ ಇಷ್ಟು ಬ್ಲೌಸ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇದೇ ವಿಡಿಯೋನಲ್ಲಿ ನೆಕ್ಸ್ಟ್ ಇನ್ನೊಂದಷ್ಟು ಬ್ಲೌಸ್ನ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾಳೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಒಂದು ವಾರ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಮಾಡಿದ್ದೀನಿ, ಅದೆಲ್ಲ ತೋರಿಸೋಣ ಅಂತ. ಬನ್ನಿ ಯಾವ್ಯಾವ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ಗೋಲ್ಡ್ ಕಲರು, ಸ್ಯಾರಿನೂ ಗೋಲ್ಡ್ ಕಲರ್ ಇದೆ, ಬ್ಲೌಸು ಗೋಲ್ಡ್ ಕಲರ್ ಇದೆ. ಹಾಗಾಗಿ ಕಸ್ಟಮರು ಈ ಥರ ಮೆರೂನ್ ಮತ್ತು ಗ್ರೀನ್ ಕಲರ್ನ ಹಾಕ್ಸ್ಕೊಂಡಿದ್ದಾರೆ. ಬರೀ ಗೋಲ್ಡ್ ಬೇಡ ಅಂತೇಳಿ ಅದ್ರ ಮೇಲೆ ಈ ಥರ ಹಾಕ್ಸ್ಕೊಂಡಿದ್ದಾರೆ. ನೋಡಿ, ಬ್ಯಾಗ್ ಡಿಸೈನ್ ಈ ಥರ ಕಟ್ ವರ್ಕ್ ಡಿಸೈನ್ ಬರುತ್ತೆ. ನೋಡಿ, ಫ್ರಂಟು ಕಟ್ ವರ್ಕು, ಹಾಗೆ ಸ್ಲೀವ್ಗೆ ಸೇಮ್ ಅದೇ ಡಿಸೈನ್ದು ಕಟ್ ವರ್ಕ್ ಮಾಡಿದ್ದೀನಿ. ಈ ಪಾಟ್ ಮಾತ್ರ ನಾನು ಬೇರೆ ಡಿಸೈನ್ದು ಸೆಲೆಕ್ಟ್ ಮಾಡಿ ಹಾಕಿರೋದು, ಅಂದರೆ ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೋಡಿ, ಈ ಥರ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಕಸ್ಟಮರ್ಸ್ಗೆಲ್ಲನೂ. ಒಬ್ಬೊಬ್ಬರಿಗೆ ಬರೀ ಗೋಲ್ಡ್ ಮೇಲೆ ಗೋಲ್ಡ್ ಇರಲಿ ಅಂತಾರೆ, ಒಬ್ಬೊಬ್ಬರು ಸಿಲ್ವರ್ ಇರಲಿ ಅಂತಾರೆ, ಒಬ್ಬೊಬ್ಬರು ಈ ಥರ ಇಷ್ಟಪಡ್ತಾರೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿಕೊಡ್ಬೇಕು ನಾವು ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು ಇದು ನೋಡಿ, ಇದು ಬೋಟ್ ನೆಕ್ ಡಿಸೈನ್. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಬ್ಲೌಸ್ ಪ್ಯಾಡ್ ಹಾಕಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಫ್ರಂಟು ಬೋಟ್ ನೆಕ್ ಇದೆ, ಬ್ಯಾಕು ಬೋಟ್ ನೆಕ್ ಇದೆ. ನೋಡಿ, ಈ ಥರ ಬರುತ್ತೆ. ನೋಡಿ, ಬ್ಯಾಗ್ ಬಂದು ಈ ಥರ ಬರುತ್ತೆ. ಸ್ಲೀವ್ಗೆ ಈ ರೀತಿ ಬರುತ್ತೆ. ಸ್ಯಾರಿ ಬಂದು ಬ್ಲಾಕ್ ಕಲರ್ ಇದೆ, ಹಾಗಾಗಿ ನಾನು ಬ್ಲಾಕ್ ಮತ್ತು ಗೋಲ್ಡ್ ಕಲರ್ ಹಾಕಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಹಾಗೆ ಇನ್ನೂ ಒಂದು ಡಿಸೈನು, ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಮೊನ್ನೆ ಫಸ್ಟ್ ಟೈಮೇ ತೊಗೊಂಡಿರೋದು. ಇದು ಡಿಸೈನ್ ತೊಗೊಂಡು ಮಾಡಿದ್ದೀನಿ. ನೋಡಿ, ಕಸ್ಟಮರ್ ಈ ಥರ ಡಿಸೈನ್ ಬೇಕು ಅಂತ ಹೇಳಿದ್ದಕ್ಕೆ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ಪಿಂಕ್ ಮೇಲೆ ಬ್ಲೂ ಹಾಕಿರೋದ್ರಿಂದ ಇನ್ನೂ ಹೈಲೈಟ್ ಆಗಿದೆ. ನೋಡಿ, ಸ್ಲೀವ್ ಬಂದು ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಫ್ರಂಟ್ ಬಂದು ಈ ಥರ ಮಾಡೆಲ್ ಬರುತ್ತೆ. ನೋಡಿ, ಫ್ರಂಟ್ ಡಿಸೈನು ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಈಗೆಲ್ಲ ಈ ಫ್ರಂಟ್ ಮಾಡಲು ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ವಾ, ಅದಕ್ಕೆ ಈ ಥರ ಫ್ರಂಟ್ ಬೇಕು ಅಂತೇಳಿ ಅವರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಬ್ಯಾಗ್ ಡಿಸೈನ್ ಬಂದು ಈ ಥರ ಬರುತ್ತೆ. ಸೇಮ್ ಇದೇ ಡಿಸೈನು ಇನ್ನೊಂದು ಹಾಕಿದ್ದೀನಿ. ಈ ಡಿಸೈನ್ ಹಾಕಿದ್ಮೇಲೆ ಇನ್ನೊಂದು ಕಸ್ಟಮರ್ಗೆ ಇನ್ನೊಂದು ಡಿಸೈನ್ ಹಾಕಿದ್ದೀನಿ. ಸೇಮ್ ಅದೇ ಡಿಸೈನು, ಪಿಂಕ್ ಮೇಲೆ ರಾಮ ಗ್ರೀನ್ ಮತ್ತು ಗೋಲ್ಡ್ ಹಾಕಿದ್ದೀನಿ. ಅಂದರೆ ಪಿಂಕ್ ಮೇಲೆ ಬ್ಲೂ ಹಾಕಿರೋದು ತುಂಬ ಹೈಲೈಟ್ ಆಗಿದೆಯಲ್ವಾ. ಯಾವುದೇ ಒಂದು ಸ್ಯಾರಿ ಆಗಲಿ ಬ್ಲೌಸ್ ಆಗಲಿ ನಮಗೆ ಕಲರ್ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೇಮ್ ಡಿಸೈನ್ ಇದೇ ಥರ ಬರುತ್ತೆ. ಸೇಮ್ ಡಿಸೈನು ಅದೇ ಥರ ಬರುತ್ತೆ. ನೋಡಿ, ಸ್ಲೀವ್ಗೆ ಈ ಥರ ಬರುತ್ತೆ, ಫ್ರಂಟು ಇದು. ಹಾಗೆ ಈ ಬ್ಲೌಸ್ಗೆ ನಾನು ಬೇರೆ ಡಿಸೈನ್ ಹಾಕಿದ್ದೆ, ಅದು ಬೇಡ ಅನ್ನಿಸ್ತು. ಯಾಕಂದರೆ ಪದೇ ಕಟ್ಟಾಗ್ತಾ ಇತ್ತು. ನೋಡಿ, ಅರ್ಧ ಹಾಕಿಬಿಟ್ಟು ತೆಗೆದುಬಿಟ್ಟಿದ್ದೀನಿ. ಈ ಕಡೆ ಹಾಕಿದೆ. ಈ ಡಿಸೈನ್ ಹಾಕಿದ್ರೆ ಒಂದು ದಿನ ಎಲ್ಲ ಆಗ್ತಾಯಿತ್ತು. ಒಂದಿಷ್ಟಿಗೆ ತುಂಬ ಟೈಮ್ ಹಿಡಿತು. ಅದಕ್ಕೆ ಅದನ್ನು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಮತ್ತು ಇದು ಏನಂದರೆ ಬ್ಲೌಸ್ ಪೀಸ್ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇದು ಸಣ್ಣ ಇದ್ದಾರೆ ಅವರು ಕೂಡ, ಹಾಗಾಗಿ ಬ್ಲೌಸ್ ಅಡ್ಜಸ್ಟ್ ಆಗುತ್ತೆ ಅಂತಲೇ ನಾನು ಬೇರೆ ಕಡೆ ಹಾಕಿದ್ದೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಎಷ್ಟಾದರೂ ಟೈಮ್ ಹಿಡೀಲಿ ಅಲ್ಲೇ ಹಾಕಬೇಕಾಗಿತ್ತು. ಹಾಗೆ ಈ ಡಿಸೈನು ಹೊಸ ಡಿಸೈನ್ ಅಲ್ವಾ, ಚೆನ್ನಾಗಿದೆ ಅನ್ನಿಸ್ತು, ಬೇಗನೂ ಆಗುತ್ತೆ ಅಂದ್ಬಿಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿದೆ. ಹಾಗೆ ಇನ್ನೂ ಒಂದು, ಇದಂತೂ ಫುಲ್ ಗ್ರ್ಯಾಂಡ್ ಡಿಸೈನು, ಬ್ರೈಡಲ್ ಡಿಸೈನ್. ಇದು ಏನಾದರೂ ರಿಸೆಪ್ಷನ್ಸ್ಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡಾಗಿದೆ. ನೋಡಿ, ಬ್ಯಾಗ್ ಡಿಸೈನ್ ಬಂದು ಈ ಥರ ಬರುತ್ತೆ. ಸ್ಯಾರಿ ಬಂದು ಆರೆಂಜ್ ಮತ್ತು ಸಿಲ್ವರ್ ಗೋಲ್ಡ್ ಕಲರ್ ಇದೆ, ಹಂಗಾಗಿ ನಾನು
ಸಿಲ್ವರ್ ಗೋಲ್ಡು ಹಾರಿಂಗ್ನ ಯೂಸ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಫುಲ್ ಗ್ರ್ಯಾಂಡ್ ಆಗಿದೆ ಡಿಸೈನ್. ಫ್ರಂಟ್ ಬಂದು ಈ ಥರ ಬರುತ್ತೆ. ಸ್ಲೀವ್ದಂತೂ ತುಂಬ ಇದೆ, ಸ್ಲೀವ್ ತುಂಬ ಗ್ರ್ಯಾಂಡ್ ಇದೆ ನೋಡಿ, ಎಷ್ಟು ಗ್ರ್ಯಾಂಡಾಗಿದೆ ಅಲ್ವಾ. ಇದನ್ನು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ, ಆದರೆ ತೋರಿಸ್ತೀನಿ ಫ್ರೆಂಡ್ಸ್. ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ, ಅಂದರೆ ಈಗೆಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಸ್ಟಮರ್ಗೆ ಬೇಗ ಸ್ಟಿಚ್ ಮಾಡಿ ಕೊಡಬೇಕು ಅನ್ನೋ ಅರ್ಜೆಂಟಲ್ಲಿ ಇರ್ತೀವಿ. ಒಂದೊಂದು ಸರಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀವಿ ನೋಡಿ. ಈ ಥರ ಬರುತ್ತೆ, ಫುಲ್ಲು ಗ್ರ್ಯಾಂಡ್ ಡಿಸೈನ್. ಇದಿನ್ನೂ ಇದು ಶೈನಿಂಗ್ ಇದೆ ಬ್ಲೌಸ್ ಪೀಸು. ಪ್ಲೈನ್ ಮೇಲೆ ಹಾಕಿದರೆ ಇನ್ನೂ ಹೈಲೈಟ್ ಆಗಿರ್ತಾಯಿತ್ತು, ಅದೇ ಇದು ಶೈನಿಂಗ್ ಇದೆ. ಇದು ಸ್ಯಾರಿದೆ ಬ್ಲೌಸು. ಕಸ್ಟಮರು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ವ, ಅವ್ರಿಗೆ ಪ್ಲೈನ್ ಬ್ಲೌಸ್ ತೊಗೊಂಡು ಹಾಕ್ಸ್ಕೊಳ್ಳಿ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಒಂದು ಸರಿ ಹೇಳ್ತೀವಿ, ಅವ್ರಿಷ್ಟ ಅದು. ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಇದಕ್ಕೆ ಇಲ್ಲಿ ಸ್ಲೀವ್ಗೆ ಒಂದೊಂದು ಬೀಡ್ಸ್ ಹಾಕಿದ್ರೆ ಇನ್ನೂ ಹೈಲೈಟ್ ಆಗಿರುತ್ತೆ. ನೋಡೋಣ, ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನೋಡೋಣ, ಕಸ್ಟಮರ್ನ ಕೇಳಿಬಿಟ್ಟು ಆಮೇಲೆ ಹಾಕೋಣ ಅಂದ್ಕೊಂಡಿದ್ದೀನಿ. ಬಿಡ್ಸ್ ಎಲ್ಲನೂ ಅವ್ರಿಗೆ ಇಷ್ಟ ಆದರೆ ಹಾಕ್ಕೊಡ್ತೀನಿ, ಇಲ್ಲ ಅಂದರೆ ಅದು ಅವ್ರ ಇಷ್ಟ. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೆ ಇಷ್ಟು ಬ್ಲೌಸ್ ಡಿಸೈನಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ನೆಕ್ಸ್ಟ್ ಇನ್ನೊಂದು ವೀಕ್ ಆದಮೇಲೆ ತೋರಿಸ್ತೀನಿ. ಯಾಕಂದರೆ ಈಗ ಆಲ್ರೆಡಿ 1 ವೀಕಿಂದ ಹಾಕಿರೋ ಅಷ್ಟು ಬ್ಲೌಸಸ್ಸನ್ನು ನಾನೀಗ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ಈ ವೀಕೆಲ್ಲ ಇದೆ, ಅದೆಲ್ಲ ವರ್ಕ್ ಆದಮೇಲೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ಡಿಸೈನ್ಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಎಂಬ್ರಾಯ್ಡರಿ ಡಿಸೈನ್ಸ್ದು ಇನ್ನೊಂದಷ್ಟು ಡಿಸೈನ್ಸು ಯಾವ್ಯಾವ ಥರ ಇದೆ ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಪ್ಲೇಲಿಸ್ಟಲ್ಲಿ ಎಂಬ್ರಾಯ್ಡರಿ ಡಿಸೈನ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಬರೀ ಎಂಬ್ರಾಯ್ಡರಿ ಡಿಸೈನ್ಸ್ದೇ ಬರುತ್ತೆ. ನಿಮ್ಗೆ ಅದರಲ್ಲಿ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ನನಗೆ ಕಳಿಸಿದ್ರೆ ಆಯಿತು. ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನಾನು ಆ ಡಿಸೈನ್ನ ನಿಮಗೆ ಮಾಡಿಕೊಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. Thanks for watching. Bye friends.